ಆತ್ಮೀಯರೇ, ನಾನಿದೀಗ ಇರುವಂತಹದ್ದು ಮಂಗಳೂರಿನ ಪಾಸ್ಪೋರ್ಟ್ ಕೇಂದ್ರದಲ್ಲಿ. ಇಲ್ಲಿ ಬಹಳಷ್ಟು ನೀವು ನೋಡ್ತಾ ಇರಬಹುದು ಎಷ್ಟು ಜನರು ಇಲ್ಲಿದ್ದಾರೆ ಅಂತೇಳಿ. ಈ ಜನರಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದವರಿದ್ದಾರೆ. ಈಗಾಗಲೇ ಇಬ್ಬರು ಯುವಕರು ಮಾತಾಡಿಸಿ ಹೋದರು. ಅವರು ಮೈಸೂರಿನಿಂದ ಬಂದಿದ್ದಾರೆ. ಇಲ್ಲಿ ಒಬ್ಬ ಯುವಕ ಇದ್ದಾನೆ. ಈ ಯುವಕ ಕಳೆದ ಜುಲೈಯಿಂದ ಪಾಸ್ಪೋರ್ಟ್ಗೆ ಇಲ್ಲಿಗೆ ಬರ್ತಾ ಇದ್ದಾನೆ. ಈ ಆಗಸ್ಟ್ ವರೆಗೂ ಕೂಡ ಆತನದ್ದು ಇವರಿಗೆ ಪಾಸ್ಪೋರ್ಟ್ ಅನ್ನು ಸರಿ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಸರ್ವರ್ ಸಮಸ್ಯೆಯನ್ನು ಹೇಳ್ತಾರೆ. 15 ದಿನ ಕಳೆದು ರೀಶೆಡ್ಯೂಲ್ ಮಾಡ್ಲಿಕ್ಕೆ ಹೇಳ್ತಾರೆ. ಇವರು ಶೆಡ್ಯೂಲ್ ಮಾಡೋದಿಲ್ಲ. ಇಲ್ಲಿ ಬಂದಂತ ಜನರು ಇಲ್ಲಿ ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಇದು ಬಹಳ ಸ್ಪಷ್ಟವಾಗಿ ಏನಿದೆ ಅಂತ ಹೇಳಿದ್ರೆ, ಜನರು ರಜೆಯಲ್ಲಿ 15-21 ತಿಂಗಳ ರಜೆಯಲ್ಲಿ ವಿದೇಶದಿಂದ ಬರ್ತಾರೆ. ಅವ್ರಿಗೇನಾದ್ರೂ ಪಾಸ್ಪೋರ್ಟ್ ಸಮಸ್ಯೆ ಇರ್ತದೆ. ಅದನ್ನು ಸರಿಪಡಿಸಲಿಕ್ಕೆ ಇಲ್ಲಿಗೆ ಬಂದ್ರೆ ಸೂಕ್ತವಾಗಿ ಸ್ಪಂದಿಸುವಂತಹ ಅಧಿಕಾರಿಗಳಿಲ್ಲ. ಇಲ್ಲಿ ಸೂಕ್ತವಾದಂತಹ ಸಮಸ್ಯೆಯನ್ನು ಆಲಿಸುವವರಿಲ್ಲ. ಇಲ್ಲಿ ಸಮಸ್ಯೆ ಬಗೆಹರಿದು ಕೂಡ ಇಲ್ಲ. 2 ತಿಂಗಳು 3 ತಿಂಗಳು 15-25 ದಿನ ಕಾಯಬೇಕಾದಂತಹ ಒಂದು ಪರಿಸ್ಥಿತಿ. ಈ ರೀತಿಯ ಮಟ್ಟಕ್ಕೆ ಇಲ್ಲಿನ ಪಾಸ್ಪೋರ್ಟ್ ಸೇವೆಯ ಪರಿಸ್ಥಿತಿ ಬಂದು ಮುಟ್ಟಿದೆ. ಇಲ್ಲಿ ನೀವು ನೋಡಿ, ಒಂದು ಪೇಷಂಟ್ ಬರ್ತಾ ಇರುವಂತಹದ್ದು, ಇವರನ್ನ ದೂರಿಕೊಂಡು ಎಷ್ಟೋ ದೂರಗಳಿಂದ ಮನೆಗಳಿಂದ ಬರುವಂತಹದ್ದು, ಹಿರಿಯರನ್ನೆಲ್ಲ ಕರ್ಕೊಂಡು ಮಕ್ಕಳನ್ನ ಹೊತ್ತುಕೊಂಡಂತ ತಾಯಿಯಂದ್ರು ಬರುವಂತಹದ್ದು, ಬೇರೆ ಬೇರೆ ಕಡೆಗಳಿಂದ ಬಂದಿರ್ತಾರೆ. ಇವರಿಗೆ ಪಾಸ್ಪೋರ್ಟ್ ಅನ್ನು ಸರಿಯಾದ ಸಮಯಕ್ಕೆ ಒದಗಿಸಲಿಕ್ಕೆ ಇಲ್ಲಿನ ಅಧಿಕಾರಿಗಳಿಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರೆ ಇದನ್ನು ಮುಚ್ಚಬೇಕು. ಇಲ್ಲದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಬೇಕು. ಅದು ಬಿಟ್ಟು ಜನರನ್ನ 2,000 ರೂಪಾಯಿ 3,000 ರೂಪಾಯಿ ಅವರಿಂದ ಫೀಸ್ ತೆಗೆದುಕೊಂಡು ಮತ್ತೆ ಆಡಿಸಿಕೊಂಡು ಅವರಲ್ಲಿ ಮಾಡುದಲ್ಲ. ಮೈಸೂರಿಂದ ಬಂದಂತ ಇಬ್ಬರು ಯುವಕರು ಅವರು ಬಸ್ ಟಿಕೆಟ್ ಮಾಡಿಕೊಂಡು ಬಂದಿದ್ದಾರೆ. ಒಂದು ರಾತ್ರಿ ನಿದ್ದೆ ಉಳಿದು ಬಂದಿದ್ದಾರೆ. 6,000 ರೂಪಾಯಿ ಅವರು ಪೇಮೆಂಟ್ ಅನ್ನು ಮಾಡಿದ್ದಾರೆ. ಅವರು ನನ್ನಲ್ಲಿ ಹೇಳ್ತಾ ಇರುವಂತರು, ಇವತ್ತು ನಮಗೆ ಆಗದೆ ಹೋದ್ರೆ ಮತ್ತೆ ಇಲ್ಲಿ ನಮಗೆ ಪಾಸ್ಪೋರ್ಟ್ ಆಗುದಿಲ್ಲ ಅಂತ ಹೇಳಿ ಆ ಮಟ್ಟಕ್ಕೆ ಇಲ್ಲಿನ ಸೇವೆಯನ್ನು ತಂದಿರಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಅವರಿಗೆ ಕೂರುವಂತಹ ಲಾಂಜ್ಗಳಿಲ್ಲ, ಒಳಗಡೆ ಸೋಫಾ ವ್ಯವಸ್ಥೆಗಳಿಲ್ಲ. ಇಲ್ಲಿ ಹಿರಿಯರಾಗ್ಲಿ, ಮಕ್ಕಳನ್ನು ಎತ್ತುಕೊಂಡವರಾಗ್ಲಿ, ಸಾರ್ವಜನಿಕರಾಗ್ಲಿ ಇಲ್ಲಿ ಹೊರಾಂಗಣದಲ್ಲಿ ನಿಲ್ಬೇಕು. ಇವರು ಇಲ್ಲಿಗೂ ಕೂಡ ಒಂದು ಕುರ್ಚಿ ಹಾಕುವಂತ ಸೌಜನ್ಯತೆ ಇಲ್ಲಿ ಅಧಿಕಾರಿಗಳಿಗೆ ಇಲ್ಲ. ಇನ್ನು ಇದರಲ್ಲಿ ಹಿರಿಯರಿದ್ದಾರೆ, ಅವರಿಗೂ ಕೂಡ ಕೂರುವಂತ ವ್ಯವಸ್ಥೆ ಇಲ್ಲಿಲ್ಲ. ಮಳೆ ಬಂದ್ರೆ ಅವರು ನೆನೆಯಬೇಕು, ಬಿಸಿಲಿದ್ರೆ ಆ ಬಿಸಿಲಿನ ಬೇಗೆಯಲ್ಲಿ ಬೆಂದುಕೊಂಡು ಅವರು ಇಲ್ಲಿ ನಿಲ್ಬೇಕು. ಇವರು ಒಳಗಡೆ ಬಿಡ್ಲಿಕ್ಕೆ ಒಳಗಡೆ ಜಾಗ ಇದ್ರು ಕೂಡ ಒಳಗಡೆ ಹೋಗ್ಲಿಕ್ಕೆ ಇವರು ಬಿಡುವುದಿಲ್ಲ. ಇವರಿಗೆ ಒಳಗಡೆ ಶೌಚಾಲಯದ ಸರಿಯಾದಂತಹ ವ್ಯವಸ್ಥೆ ಇಲ್ಲ. ಇಲ್ಲಿ ಕಂಪ್ಯೂಟರ್ಗಳ ವ್ಯವಸ್ಥೆ ಇಲ್ಲ. ಇಲ್ಲಿರುವಂತಹ ಕೌಂಟರ್ಗಳಲ್ಲಿ 6 ಮಂದಿ 5 ಮಂದಿ ಇರಬೇಕಾದಂತ ಕೌಂಟರ್ಗಳಲ್ಲಿ 2-3 ಕೌಂಟರ್ಗಳು ತೆರೆದಿರ್ತದೆ. ಇನ್ನು ಅವ್ಯವಹಾರ ದಂಧೆ ಹಲವು ನಡೀತಾ ಇದೆ. ಒಳಗಡೆ ದುಡ್ಡು ಕೊಟ್ಟರೆ ಒಂದೇ ದಿನದಲ್ಲಿ ಪಾಸ್ಪೋರ್ಟ್ ಸಿಗುವಂತ ವ್ಯವಸ್ಥೆಗಳು ಇಲ್ಲಿದೆ. ಹಾಗಾಗಿ ಇಲ್ಲಿ ಯಾರಿದನ್ನ ಈ ಕೂಗನ್ನ ಕೇಳಬೇಕು? ಬೆಳಿಗ್ಗೆ ಆರಂಭ ಆಗಿದೆ. 9 ಗಂಟೆಯಿಂದ ಇಲ್ಲಿ ಜನರು ಇದೇ ರೀತಿಯಲ್ಲಿ ಇಲ್ಲಿ ತುಂಬುತ್ತಾ ಇದ್ದಾರೆ. 15 ದಿನಗಳು ಕಳೆದು ಬನ್ನಿ ಅಂತ ಹೇಳಿ ಇಷ್ಟು ಹೊತ್ತು ಕಾದು ಹೋಗುವಾಗ ಇವರು ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಬ್ರಿಜಾಸ್ ಚೌಟ ಅನ್ನುವಂತ ಒಬ್ಬ ಸಂಸದರು ಈ ಜಿಲ್ಲೆಗಿದ್ದಾರೆ. ಈ ರಸ್ತೆಯಲ್ಲಿ 100 ಬಾರಿ ಆ ಕಡೆ ಹೋಗ್ತಾರೆ. ಸಂಘನಿಕೇತನಿಗೆ 100 ಬಾರಿ ಹೋಗಿ ಬರ್ತಾರೆ. ಇವರಿಗೆ ಜನರ ಸಮಸ್ಯೆಯನ್ನ ಪರಿಹರಿಸಬೇಕು, ಸಮಸ್ಯೆಗಳಿಗೆ ಕಿವಿ ಹಾಕಬೇಕನ್ನುವಂತ ಗೋಜೆ ಇಲ್ಲ. ಇಲ್ಲಿಯ ಕಾಮತ್ತಿಗಾಗಿ ಸ್ಥಳೀಯ ಎಂಎಲ್ಎಗಾಗ್ಲಿ, ಇಲ್ಲಿಯ ಎಂಪಿಗಳಿಗಾಗ್ಲಿ, ಇಲ್ಲಿಯ ಉಸ್ತುವಾರಿಗಳಿಗಾಗ್ಲಿ ಯಾರಿಗೂ ಕೂಡ ಇಲ್ಲ. ಅವರದ್ದೇ ಲೋಕದಲ್ಲಿ, ಅವರದ್ದೇ ವ್ಯವಹಾರದಲ್ಲಿ ಅವರು ಮುಳುಗಿ ಹೋಗಿದ್ದಾರೆ. ಇಲ್ಲಿಯ ಸಮಸ್ಯೆಯನ್ನ ಒಂದು ಸಂಸತ್ತಿನಲ್ಲಿ, ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಕ್ಕೂ ಕೂಡ ಇವರಿಗೆ ಸೌಜನ್ಯತೆ ಇಲ್ಲ. ಇಡೀ ಕರ್ನಾಟಕಕ್ಕೆ 5 ಕೇಂದ್ರಗಳಿರುವುದು. 14 ಜಿಲ್ಲೆಗಳಿರುವಂತಹ ಕೇರಳದಲ್ಲಿ 17 ಕೇಂದ್ರಗಳಿದೆ. 32 ಜಿಲ್ಲೆಗಳಿರುವಂತಹ ಕರ್ನಾಟಕದಲ್ಲಿ 5 ಕೇಂದ್ರಗಳಿರುವುದು. ಇಲ್ಲಿರುವಂತಹ ಸ್ಥಳೀಯ ಮಲೆನಾಡು ಪ್ರದೇಶ ಆಗಿರಬಹುದು, ಇಲ್ಲಿ ಉಡುಪಿ ಕಾರವಾರದವರೆಗೆ ಆಗಿರಬಹುದು, ಹಾಸನ ಮೈಸೂರುವರೆಗೆ ಆಗಿರಬಹುದು, ಜನಗಳು ಅವಲಂಬಿತ ಆಗಿರುವಂತಹದ್ದು ಮಂಗಳೂರಿನ ಕೇಂದ್ರಕ್ಕೆ. ಆದ್ರೂ ಕೂಡ ಈ ಒಂದು ಆಫೀಸ್ ಅನ್ನ, ಕಚೇರಿಯನ್ನ ಬದಲಾಯಿಸುವಂತ ಸೂಕ್ತ ವ್ಯವಸ್ಥೆಯನ್ನ, ಮೂಲಸೌಕರ್ಯಗಳನ್ನು ಮಾಡುವಂತ ಯಾವುದೇ ಗೋಜು ಇಲ್ಲಿನ ಅಧಿಕಾರಿಗಳಿಗಾಗಲಿ, ಇಲ್ಲಿರುವಂತಹ ಜನಪ್ರತಿನಿಧಿಗಳಿಗಾಗಿ ಇಲ್ಲ. ಇಲ್ಲಿಯ ಜನಪ್ರತಿನಿಧಿಗಳು ಸತ್ತು ಹೋಗಿದ್ದಾರೆ. ಯಾರಿಗೂ ಇಲ್ಲಿ ಬಂದು ಒಂದು ಕೆಲಸ ಮಾಡಬೇಕು, ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅನ್ನುವಂಥ ಗೋಜೆ ಇವರಿಗಿಲ್ಲ. ಹಾಗಾಗಿ ಇವತ್ತು ಜನಗಳು ರೋಚಿಗೆದ್ದಿದ್ದಾರೆ, ಮಹಿಳೆಯರು ರೋಚಿಗೆದ್ದಿದ್ದಾರೆ, ಮಗುವನ್ನು ಎತ್ತಿಕೊಂಡು ತಾಯಂದಿರು ಇಲ್ಲಿದ್ದಾರೆ. ನಾವು ಹೇಳುವಂತಹದ್ದು, ಜನರಿಗೆ ಸಮಸ್ಯೆ ಆಗಬಾರದು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲಿರುವಂತಹ ಕಚೇರಿಗಳಿಗೆ ಸೂಕ್ತವಾದಂತಹ ಸೌಕರ್ಯಗಳನ್ನು ಒದಗಿಸಬೇಕು. ನಿಮ್ಮ ಸರ್ವರ್ ಅನ್ನು ನೀವು ಸರಿ ಮಾಡಬೇಕು. ಇಲ್ಲಿರುವಂತಹ ನಾಡ ಕಚೇರಿಗಳಲ್ಲಿ ಸರ್ವರ್ಗಳು ಬಿಸಿ ಇರುವುದಿಲ್ಲ, ಇಲ್ಲಿ ಇವರಿಗೆ ಬಿಸಿ ಇದೆ. ಹಾಗಾಗಿ ಸರಿಯಾದಂತಹ ಸಂದರ್ಭದಲ್ಲಿ ಇದಕ್ಕೆ ಪರ್ಯಾಯವನ್ನು ಒದಗಿಸಲಿಕ್ಕೆ ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಸರ್ಕಾರಗಳು, ಸಂಬಂಧಪಟ್ಟ ಇಲಾಖೆಗಳು ಮುಂದೆ ಬರಬೇಕಂತೇಳಿ ನಾವು ತಾಕೀತನ್ನು ಮಾಡ್ತಾ ಇದ್ದೇವೆ.